ಎಂಥ ಬುದ್ಧಿಜೀವಿ ಇದ್ರು ಕಾಲಚಕ್ರದ ಗತಿಯಲ್ಲಿ ಸಿಕ್ಕಾಗ ಆತನ ಆಶೆ ಆಕಾಂಕ್ಷೆಗಳು ಮಣ್ಣು ಪಾಲಾಗಿ ಹೋಗು. ಪದವೀಧರನಾದರೂ ನನಗೆ ನೌಕರಿ ದೊರೆಯಲಿಲ್ಲ. ಭೀಕರ ಬರಗಾಲದಲ್ಲಿ ರೈತರು ತತ್ತರಿಸಿ ಹೋಗಿದ್ದಾರೆ. ಲಂಚ ಕುಡದೆ ನೌಕರಿ ಸಿಗುವಂತಿಲ್ಲ. ನಮ್ಮಂತ ಬಡವರಿಗೆ ಲಂಚ ಕೊಡುವ ಶಕ್ತಿ ಇಲ್ಲ. ಇನ್ನು ಎಲ್ಲಿಯಾದರೂ ಕೂಲಿ ಕೆಲಸಕ್ಕೆ ಹೋಗಬೇಕಾದ್ರೆ ನನ್ನಂತವನಿಗೆ ಕೂಲಿ ಕೆಲಸ ಹಚ್ಚೋರು ಇಲ್ಲ. ನನ್ನ ಓದಿಗಾಗಿ ನನ್ನ ಅಣ್ಣ ಶ್ರಮದ ಬೆವರು ಸುರಿಸಿದ ತ್ಯಾಗಕ್ಕೆ ನಾನು ಏನು ಕೊಟ್ಟರು ಕಡಿಮೆಯೇ ಸರಿ. ಸರಿ ದೇವ ಶಾವರ ಸಿದ್ದೇಶ, ನೀನೇ ಕಾಪಾಡು ತಂದೆ, ನೀನೇ ಕಾಪಾಡು. ಅಶೋಕ್, ಒಬ್ಬನೇ ನಿಂತುಕೊಂಡು ಏನು ವಿಚಾರ ಮಾಡ್ತಾ ಇದೀಯಾ? ಏನಂದು ಹೇಳಲಿ ನಾಗವೇಣಿ, ತಬ್ಬಲಿ ಆದ ನನ್ನನ್ನು ನನ್ನ ತಂಗಿಯನ್ನು ಕರುಣೆಯಿಂದ ಕಾಪಾಡಿ ವಿದ್ಯೆ ಕಲಿಸಿದ ನನ್ನ ಅಣ್ಣನ ಋಣ ತೀರಿಸಬೇಕಾದ್ರೆ ನೌಕರಿಗಾಗಿ ಲಂಚ ಕೇಳುತ್ತಿದ್ದಾರೆ. ಏನು ಅಶೋಕ್, ಹಣ ಬೇಕಾಗಿದ್ದಾವ? ಎಷ್ಟು? ಬ್ಯಾಂಕ್ ಮ್ಯಾನೇಜರ್ ಕೆಲಸಕ್ಕಾಗಿ 5 ಲಕ್ಷ. ಕೇವಲ 5 ಲಕ್ಷನ? ಅದನ್ನು ನಾನು ಕೊಡುತ್ತೇನೆ ಅಶೋಕ್. ನಾನು ಕನಸು ಕಾಣುತ್ತಿರುವೇನೆ? ಕನಸಲ್ಲ ಅಶೋಕ್, ಇದು ನಿನ್ನ ಭಾಗ್ಯದ ನನಸು ಅಶೋಕ್, ನನಸು. ಇದೇನು ನಾಗವೇಣಿ ನಿಮ್ಮ ಹುಚ್ಚುತನ? ಮೊದಲೇ ನಿಮ್ಮ ತಂದೆಯವರು ಸಾಲಕ್ಕಾಗಿ ನಮ್ಮ ಮೇಲೆ ಕೀಡಿ ಕಾರುತ್ತಿದ್ದಾರೆ. ಈ ವಿಷಯ ಅವರಿಗೆ ಗೊತ್ತಾದ್ರೆ ಸುಮ್ಮನಿರೋರೆ? ಅವರೇನು ಮಾಡುತ್ತಾರೋ ಅಶೋಕ್? ಅವ್ರಿಗೇನು ನಾನೇನು ಹಣ ಕೊಡು ಎಂದು ಅಂಗಲ ಹಚ್ಚಿ ಕೇಳ್ತಾ ಇಲ್ಲವಲ್ಲ. ಅದು ನನ್ನ ಪರ್ಸನಲ್ ಅಕೌಂಟಿನಲ್ಲಿ ಇದ್ದಾವೆ. ಯಾವುದಕ್ಕೂ ನೀನು ಹೆದರಬೇಡ. ನೋಡು, ನೀನು ನನ್ನ ಮದುವೆ ಆಗುತ್ತೇನೆ ಅಂತ ಮಾತು ಕೊಟ್ರೆ ವಚನದ ಜೊತೆಗೆ 5 ಲಕ್ಷ ಚೆಕ್ಕು ಈಗಲೇ ಬರೆದು ಕೊಡುತ್ತೇನೆ. ಮಗುವ ಆಕಾಶದಲ್ಲಿ ಇರುವ ಚಂದಿರಬೇಕೆಂದು ಹಠ ಮಾಡುವಾಗ ಆ ಮಗುವಿನ ತಾಯಿ ಕನ್ನಡಿಯಲ್ಲಿ ಆ ಚಂದ್ರನ ಪ್ರತಿಬಿಂಬ ತೋರಿಸಿ ಚಂದಿರನ ಹಿಡಿದು ತಂದಿನಿ ನೋಡಂತ ಹೇಳಿದಂತ ಮಾತು. ಯಾಕೆ ಅಶೋಕ್, ನನ್ನ ಮಾತಿನ ಮೇಲೆ ನಿನಗೆ ಈ ವಿಶ್ವಾಸ ಇಲ್ಲವೇ? ಹಣ ಕೊಡ್ತೀರಿ ಒಂದು ವಿಶ್ವಾಸ ಇದೆ, ಆದರೆ ಮದುವೆ ವಿಷಯದಲ್ಲಿ ನಂಬಿಕೆ ಇಲ್ಲ. ಯಾಕಂದ್ರೆ ನೀವು ಆಕಾಶ, ನಾನು ಭೂಮಿ. ನಮಗೂ ನಿಮಗೂ ಅಜಗಜಾಂತರ ವ್ಯತ್ಯಾಸವಿದೆ. ನಾನೊಬ್ಬ ಕೂಲಿಕಾರನ ತಮ್ಮ, ನೀನು ಶ್ರೀಮಂತಿಕೆ ಉಯ್ಯಾಲೆಯಲ್ಲಿ ಕುಳಿತು ಸುಖದ ಸುಪ್ಪತ್ತಿನಲ್ಲಿ ಲೋಲಾಡುವ. ನೋಡು ಅಶೋಕ್, ಸುಖ ಸಂಪತ್ತಿನ ಆಸೆ ನನಗಿಲ್ಲ ಅಶೋಕ್. ಬಡತನ ಶ್ರೀಮಂತನ ಇದು ಮಧ್ಯಾಹ್ನ ಬಿಸಿಲಿದ್ದಾಗೆ. ಇವತ್ತು ಬಡವನಿದ್ದವನು ನಾಳೆ ಶ್ರೀಮಂತನಿದ್ದವನು ನಾಳೆ ಬಡವನಾಗುತ್ತಾನೆ. ಅದು ನನಗೆ ಬೇಕಾಗಿಲ್ಲ. ಈ ನಿಶ್ಚಲವಾದ ನಿನ್ನ ಮನಸ್ಸಿದೆಯಲ್ಲ, ಅದಕ್ಕೆ ನಾನು ಸೋತು ಬೆನ್ನು ಹತ್ತಿ ಬಂದಿದ್ದೇನೆ ಅಶೋಕ್. ಆಗ್ಲಿ, ಆ ದೇವರಿಚ್ಛೆ ಹಾಗಿದ್ರೆ ನಾನೇಕೆ ಒಲಿದು ಬಂದ ಹೆಣ್ಣನ್ನು ತಿರಸ್ಕರಿಸಲಿ? ಹಾಗಾದ್ರೆ ಈ ನನ್ನ ಮನಸ್ಸಿಗೆ ಹಿಡಿಸಲಾರದಷ್ಟು ಸಂತೋಷವಾಗ್ತಾ ಇದೆ ಅಶೋಕ್. ಇದರ ಸಂತೋಷದಲ್ಲಿ ನಾನು 5 ಲಕ್ಷ ಚೆಕ್ಕು ಬರೆದು ಕೊಡುತ್ತೇನೆ. ನೋಡು ಅಶೋಕ್, ಈ 5 ಲಕ್ಷ ಚೆಕ್ ಅನ್ನು ಓದು ಬ್ಯಾಂಕಿಗೆ ಕೊಡು, ಆಗಲೇ ಕ್ಯಾಶ್ ಕೊಡುತ್ತಾರೆ. ಬಡ ಭಿಕಾರಿ, ಮಾತಿನ ಮೋಡಿ ಮಾಡಿ ಮುಕ್ತ ಹೆಣ್ಣಿನ ತಲೆಯಲ್ಲಿ ವಿಷದ ಬೀಜ ಬಿತ್ತಿ ಹಣ ಲೂಟು ಮಾಡಿ ಬಂದಿಯ ನಯವಂಚಕ. ಸಾವುಕಾರ್ರೆ, ನಾಲಿಗೆ ಸ್ವಲ್ಪ ಹಿಡಿತದಲ್ಲಿ ಇರಲಿ. ನಾನು
ನಾನೇನು ಹಣ ಕೊಡೋರೆಂದು ಕೈ ಅಂಗಲಾಚಿ ಬೇಡಿಲ್ಲ. ತಾವಾಗಿಯೇ ಕರುಣೆಯಿಂದ ಸಾಲದ ರೂಪದಲ್ಲಿ ಹಣ ಚೆಕ್ ಬರೆದು ಕೊಟ್ಟಿದ್ದಾರೆ. ಅಲ್ಲಲೇ ಹುಡುಗ, ಆ ಹುಡುಗಿ ಚೆಕ್ ಕೊಟ್ಟಾಳಂತ ನೀ ತಗೊಂಡೇ ಬೇಡದ ಹೇಳ್ಬೇಕಾಗಿತ್ತಪ್ಪ. ಏ ಗುಮ್ಮಸ್ತರೇ, ಸುಮ್ಮನೆ ಬಾಯಿ ಮುಚ್ಚಿಕೊಂಡು ನಿಂದ್ರಿ. ಬಾಯಿ ಒಂದೇ ಒಕ್ಕದ ತಂಗಿ, ಎರಡು ಕನ್ಸೈತ್ ಮುಚ್ಕೊಂಡು ನಿಂದ್ರು. ಅಪ್ಪ, ನಿಜವಿದೆಯಪ್ಪ, ಇವರು ಹೇಳುತ್ತಿರುವ ಮಾತು. ಇವರೇನು ನನಗೆ ಹಣ ಕೊಡು ಎಂದು ಕೇಳ್ತಾ ಇರಲಿಲ್ಲ. ನಾನಾಗೆ ಇವರಿಗೆ ಹಣವನ್ನು ಕೊಟ್ಟಿದ್ದೇನೆ. ನಾಗವೇಣಿ, ಯಾರನ್ನ ಕೇಳಿ ಅವರಿಗೆ ಹಣ ಕೊಟ್ಟಿ? ಯಾರನ್ನೇಕೆ ಕೇಳಬೇಕು ಅಪ್ಪ? ಅದು ನನ್ನ ದುಡ್ಡು, ನಾನು ಕೊಟ್ಟಿದ್ದೇನೆ. ಅದು ಅಲ್ಲದೆ ನಾನು ಇವರನ್ನು ಮದುವೆ ಆಗ್ತಾ ಇದ್ದೇನೆ. ನಾಚಿಕೆ ಅಟ್ಟವಳೆ. ನಮ್ಮ ಮನೆಯ ತುತ್ತಿಗೂ ಕಡೆಯಾದ ಈ ದರಿದ್ರನ್ನು ಮದುವೆ ಆಗಲು ಅಂತ ಹೇಳ್ತೀಯ? ಇದಕ್ಕೆ ನನ್ನ ಸಮ್ಮತಿವಿಲ್ಲ. ನಾಚಿಕೆ ಎದರದಪ್ಪ? ಅಪ್ಪ ನೋಡಲಿ, ಪಾರ್ವತಿ ಕಾಲದಲ್ಲಿ ಸೀತೆ ಮತ್ತು ಸಾವಿತ್ರಿ ಇಂಥ ಪತಿರಥರು ಎಲ್ಲರೂ ಅವರು ಮದುವೆ ಆಗ್ಬೇಕಾದ್ರೆ ಅವರ ಇಷ್ಟ ಬಂದವರನ್ನು ಮದುವೆ ಆಗಿಲ್ಲವೇ? ಸಿರಿ ಸಂಪತ್ತಿನ ಒಡಿತಿಯಾದ ನೀನು ಈ ದಟ್ಟ ದರಿದ್ರನನ್ನು ಮದುವೆ ಆಗಲು ಹೇಳ್ತೀಯಲ್ಲ, ಅದಕ್ಕೆ ನಾನು ಒಪ್ಪಗಿಲ್ಲ. ನೋಡು ಅಪ್ಪ, ಅವನು ಬಡವನಿದ್ದರು ಸಕಲ ಗುಣ ಸಂಪನ್ನನು. ಇದಕ್ಕೆ ನೀವು ಭಾಗ ಓಡಿಸುವುದಿಲ್ಲ. ನೋಡಪ್ಪ, ಈಗ ನನಗೆ 18 ವಯಸ್ಸು ತುಂಬಿದೆ. ಅಂದ ಮೇಲೆ ನನ್ನ ಮನಸ್ಸು ಒಪ್ಪಿದವನನ್ನು ನಾನು ಮದುವೆ ಆಗುತ್ತೇನೆ. ಅದನ್ನು ಕೇಳುವುದಕ್ಕೆ ನೀನು ನಾವು ಹೇಳ್ದಂಗೆ ಕೇಳಿದ್ರ, ನಾನು ಹೇಳ್ದಂಗೆ ಕೇಳೋದಿದ್ರ ಮದುವೆಗೆ ಒಪ್ಪಿಕೊಳ್ಳೋದು ಒಳ್ಳೇದು ಮಾತು. ಈಗ ಪರಿಸ್ಥಿತಿ ಸರಿ ಸೀಮಿ ದಾಟಿ ಹೋಗಿ ಎದ್ದು ಚಿಂಚೋಳದ ಕಲ್ತಾವ. ಈಗ ನೀವು ತಂಟೆ ತಕರಾರು ಯಾನ್ರೆ ಮಾಡಿದ್ರಿ, ನಿಮ್ದು ಏನು ನಡೆಯೋದಿಲ್ರಿ ಮಾಲಕ್ರ. ಅಂದರೆ ಇವಳು ಹೇಳಿದಂತೆ ಕೇಳಬೇಕೆ? ಇವಳು ಹೇಳಿದಂತೆ ಕೇಳಲು ಕೈಗೊಂಬೆನಲ್ಲ. ಸಾವುಕಾರ, ನೀವು ಮದುವೆಗೆ ಒಪ್ಪಿ ಕೊಟ್ರೆ ಒಂದೇ ಕಲ್ಲಿ ಎರಡು ಹಣದಿರ್ತದೆ. ನಿನ್ನ ಮಾತಿನ ಅರ್ಥ ಗೊತ್ತಾಗಲಿಲ್ಲ. ಅರ್ಥ ಗೊತ್ತಾಗಿದ್ರು ವ್ಯರ್ಥ ಹಾಳಾಗಿ ಹೋಗಿತ್ರಿ. ಈಗ ಒಂದು ಮಾತಾಯ್ತು, ವ್ಯವಸಾಯದಿಂದ ಆ ಧರ್ಮಗಿದ್ದುದು 9 ಎಕರೆ ಮಡ್ಡಿ ಜಮೀನ ಅಲ್ಲಿ ನಿಮ್ಮ ಹೆಸರಲ್ಲಿ ಮಾಡಿಕೊಂಡು ಅಲ್ಲಿ ಒಂದು ದೊಡ್ಡದು ಏಕದಮ್ ಹೊಸ ಫ್ಯಾಕ್ಟರಿ ಕಟ್ರಿ. ಹ್ಯಾಂಗಾಯ್ತಿದ್ದು ನೋಡ್ರಿ. ಹೌದಂತೆ, ಇದಕ್ಕನ್ನೇ ಬೇಕು ಹಿಟ್ಲರ್ ಅಂತೇಳಿ. ಅಶೋಕ್, ನಾಗವೇಣಿ ನಿನ್ನು ಮದುವೆಗೆ ನಾನು ಸಂತೋಷದಿಂದ ಒಪ್ಪಿದೆ. ಮದುವೆ ವಿಜೃಂಭಣೆಯಿಂದ ಮದುವೆ ಕಾರ್ಯ ಮುಗಿಸೋಣ ನಡ್ರಿ. ಅಪ್ಪ ಅಪ್ಪ, ಈ ನಿಮ್ಮ ಮಾತು ಕೇಳಿ ನನಗೆ ತುಂಬಾನೇ ಸಂತೋಷ ಆಯಿತು ಅಪ್ಪ. ಆಯ್ತಲ್ವಾ ತಂಗಿ, ನಿನ್ನ ಮನುಷ್ಯನಂತೆ ನಿಮ್ಮ ತಂದಿ ಮದುವೆಗೆ ಒಪ್ಪಿಗೆ ಕೊಟ್ಟರು. ನಿಮ್ಮದು ಗಾಡಿ ಇನ್ನು ಸಾಗಲಿ, ದಾರಿ ಖುಲ್ಲಾಯ್ತು. ನಡ್ರಿ ಸೌಕರ್ಯ, ನಡ್ರಿ. ನೋಡು ಅಶೋಕ್, ಅಂತೂ ನಮ್ಮ ತಂದೆಯವರು ನಮ್ಮ ಮದುವೆಗೆ ಒಪ್ಪಿಕೊಂಡರು. ಈಗ ನನಗೆ ತುಂಬಾನೇ ಸಂತೋಷ ಆಗ್ತಾ ಇದೆ. ನಿಮಗೂ ಕೂಡ ಆಗ್ತಾ ಇದೆ ತಾನೇ? ನಾನು ತಪ್ಪು ಮಾಡಿದೆ ಅಂತ ನನ್ನ ಅಂತರಾಳ ಹೇಳ್ತಾ ಇದೆ. ನಮ್ಮ ಅಣ್ಣ ಈ ಮದುವೆಗೆ ಒಪ್ಪಿಕೊಳ್ಳಬಹುದೇ? ಮೊದಲೇ ಅವರು ಒಪ್ಪಿಗೆ ಕೇಳಬೇಕಾಗಿತ್ತು. ಅಶೋಕ್,
ಅದಕ್ಕೆ ಚಿಂತಿಸುವೆ ಅಶೋಕ್? ನೋಡು ಅಶೋಕ್, ಅವರ ಒಪ್ಪಿಗೆ ಕೇಳೋದಕ್ಕೆ ಹೋದರೆ ಅವರು ನಿರಾಕರಿಸುತ್ತಾರೆ. ಅದಕ್ಕೋಸ್ಕರ ನಾವಿಬ್ಬರು ಮದುವೆ ಮಾಡಿಕೊಂಡು ಅವರ ದರ್ಶನಕ್ಕೆ ಹೋಗೋಣ. ಅಂದ್ರೆ ಆವಾಗ ಹೋಗಿ ನಮಗೆ ನಮಸ್ಕಾರ ಮಾಡು ಅಂತ ಹೇಳಿದ್ರೆ ಅವರು ಯಾವುದು ದೋಷಿದೆ ನಮಗೆ ನಮಸ್ಕಾರ ಮಾಡುತ್ತಾರೆ, ಇಲ್ಲವಾದರೆ ತಿರಸ್ಕರಿಸುತ್ತಾರೆ. ಆಮೇಲೆ ಸ್ವಲ್ಪ ಸಮಯದ ನಂತರ ಸ್ವಲ್ಪ ದಿವಸ ಬಿಟ್ಟು ಕ್ರಮೇಣವಾಗಿ ನಮ್ಮನ್ನು ಒಪ್ಪಿಕೊಳ್ಳುತ್ತಾರೆ. ಅಶೋಕ್, ಇದೇ ಸಂತೋಷದಲ್ಲಿ ಹಾಡಿ ಈ ನನ್ನ ಮನ ತನಿಸಬಾರದೆ ಅಶೋಕ್. ನಾನಿನ್ನು ಬರ್ತೀನಿ. ಅಶೋಕ್, ಹೋಗು ಅಶೋಕ್, ಹೋಗು. ಧರ್ಮೇಂದ್ರ, ನಾನು ನಿರ್ಮಿಸಿದ ಹಕ್ಕಿ ಪಂಜರಕ್ಕೆ ಬಿದ್ದಾಯಿತು. ಈ ಸೇಡು ನಾನು ತೀರಿಸಿಕೊಳ್ಳಲೇಬೇಕು. ಓಹೋ, ಅವಸರವೇ ಅಪಾಯಕ್ಕೆ ಕಾರಣ. ನಿಧಾನವಾಗಿ ಅವನ ಕಣ್ಣಿಗೆ ಮಣ್ಣೆರಚಿ ಅವನ ಕಣ್ಣಲ್ಲಿ ನೀರು ಬರೋ ಹಾಗೆ ಮಾಡದಿದ್ದರೆ ನಾನಾಗವೇ ನೀನೇ ಅಲ್ಲ. ನೋಡು ಅಶೋಕ್, ನಾನು ನಿನ್ನನ್ನು ಮದುವೆ ಆಗುತ್ತಿರೋದು ನಿನ್ನ ಜೊತೆ ಸುಖವಾಗಿ ಸಂಸಾರ ಮಾಡೋದಕ್ಕೆ ಅಲ್ಲ, ನಿನ್ನನ್ನ ಮಾಡಿದ ಸೇಡನ್ನು ತೀರಿಸಿಕೊಳ್ಳೋದಕ್ಕೆ. ನೋಡು ಅಶೋಕ್, ನನ್ನ ನಾಗೇಂದ್ರನಿಗೆ ಹೇಳೋದೇ ಬೇಡ ಆಯ್ತು, ಮುಂದೆ ಹೇಳಿದರಾಯ್ತು. ಹಾ, ನಿಮ್ಮ ಮನೆಗೆ ಬಂದು ನಾಗವೇಣಿಯಾಗಿ ನಾಗ ಸರ್ಪವಾಗಿ ಹೋಗಿ ನಿನ್ನನ್ನು ಕಚ್ಚದೆ ಬಿಟ್ರೆ ನಾನು ನಾಗ